ನಮಸ್ಕಾರ, ನನ್ನ ಹೆಸರು ಹನುಮಂತಗೌಡ ಪಾಟೀಲ್ ಅಂತ. ಊರು ಬಂದ್ಬಿಟ್ಟು ಯಾದವಾಡ ಗ್ರಾಮ, ಮೂಡಲಗಿ ತಾಲೂಕು, ಬೆಳಗಾವಿ ಡಿಸ್ಟಿಕ್. ನಂದು ಕಬ್ಬಿನ ತಳಿ ಬಂದ್ಬಿಟ್ಟು ಸರ್ 265 14 ಎಕರೆ ಹೊಸದಾಗಿ ಹಚ್ಚಿದ್ದು ಸರ್. ಇವಾಗ ಇದನ್ನ ಕೆರಾನ್ ಮಾರ್ಗದರ್ಶನದಲ್ಲಿ ನಾವು ಬೆಳೆದಿದ್ದೀನಿ. ಇವಾಗಲೇ ರೈತರೆಲ್ಲ ಬಂದು ಒಳ್ಳೆಯ ಅಭಿಪ್ರಾಯನ ಪಟ್ಟಿದ್ದಾರೆ ಸರ್. ಇವಾಗ ಬಂದು ಎಲ್ಲ ನೋಡ್ಕೊಂಡು ಸರ್ ಎಲ್ಲ ಕಬ್ಬು ಭಾಳ ಚೆನ್ನಾಗಿ ಬಂದಿದೆ ಗೌಡ್ರ, ಏನು ಉಪಯೋಗ ಮಾಡಿರಿ, ನಮಗೂ ಸ್ವಲ್ಪ ಅದ್ರ ಬಗ್ಗೆ ಮಾಹಿತಿ ಕೊಡ್ರಿ, ಸೊಲ್ಯೂಷನ್ ಕೊಡ್ರಿ, ನಾವು ಸ್ವಲ್ಪ ಅದನ್ನ ಉಪಯೋಗ ಮಾಡ್ತೀವಿ ಅಂತ ಅನ್ನೋದೊಂದು ರೈತರು ಅಭಿಪ್ರಾಯ ಪಟ್ಟಾರೆ ಸರ್. ಇವಾಗ ಎಲ್ಲರೂ ಈ ಸದ್ಯಕ್ಕೆ ಪ್ರೆಸೆಂಟಾಗಿ ಒಂದು 14 ಎಕರೆ, ಹುಳೆ ಒಂದು 26 ಎಕರೆ ಇದೆ. ಟೋಟಲ್ 36 ಎಕರೆ ಸರ್ ತೋಟ ಬಂದಿದ್ದು. ಇವಾಗ ನೆಕ್ಸ್ಟ್ ಮತ್ತೊಂದು 20 ಎಕರೆ ಪ್ಲಾಂಟೇಶನ್ ಏನೈತಿ ಮಾರ್ಗದರ್ಶನ, ಕೆರಾನ್ ಮಾರ್ಗದರ್ಶನದೊಳಗೆ ಅದನ್ನೊಂದು 20 ಎಕರೆ ನಾನು ಅಳವಡಿಸ್ಕೊಂಡು ಯತೀಶ್ ಅವ್ರ ಕಡೆಯಿಂದ ನಾನು ತಿಳ್ಕೊಂಡಿದ್ದೀನಿ. ಭಾಳ ಚೆನ್ನಾಗಿ ಅವರು ಪ್ಲಾಟಿಗೆ ವಿಸಿಟ್ ಮಾಡ್ತಾ ಒಳ್ಳೆ ಸ್ಥಳ ಕೊಟ್ಕೊಂತ ಬಂದಿದ್ದಾರೆ ಸರ್. ನಾನು ಯತೀಶ್ ಡಿ ಎ. ನಾನು ಬೇರೆ ಇದರಲ್ಲಿ ನೋಡೋಕ್ಕೂ ಹನುಮಂತ ಕಬ್ಬಿನ ವಿಚಾರದಲ್ಲಿ ಅವರು ಆಸಕ್ತಿ ವಹಿಸಿ ಮಾಡೋದು ನಮಗೆ ತುಂಬ ಇಷ್ಟ ಆಗಿದೆ. ಇದೇ ರೀತಿ ರೈತರು ಆಸಕ್ತಿ ಮಾಡಿದ್ರೆ ಎಲ್ಲರಿಗೂ ಅನುಕೂಲ ಆಗ್ತದೆ. ನೀವು ಮೊದಲಿಂದ ನಾವು ಬೆಳೆಸೋದು ನೋಡಿದ್ರೆ ಈ ಮಾತ್ರ ಒಳ್ಳೆ ಆಗೈತೆ. ಅದು ಮೊದಲ 70-80 ಇಸ್ವಾಗಿಂದ ನಾವು ನೋಡಕ್ಕೆ ಈ ಸಲ ನೋಡಿದ್ರೆ ರಿಪೋರ್ಟ್ ಚಲೋ ಕಬ್ಬು ಚಲೋ ಸೈಜ್ ಸರ್ ದಪ್ಪಾಗಿದ್ದಾರೆ ಸರ್, ಹೈಟ್ ಆಗಿದೆ. ಅಂದಾಗ ಒಂದು 25-30 ಮೀಟರ್ ಆಗಿರುತ್ತೆ. 1, 2, 3, 4, 5, 6, 7, 8, 9, 10, 11, 12, 13, 14, 15, 16, 17, 18, 19, 20, 21. ಅಂದಾಗ ಒಂದು 10-15 ಟನ್ ಹೆಚ್ಚಾಗ ಅನ್ಸುತ್ತೆ ಸರ್. ಕಟಾವು ಮಾಡಿದ ಗುರಾಗ್ತದೆ. ಒಂದು ಎಕರೆಗೆ ಸರ್ ನಾನು ಬಿಟ್ಟು 4 ಚೀಲ 10-20 ಬರ್ತೀನಿ. 1 ಚೀಲ ಯೂರಿಯಾ, 1 ಚೀಲ ಮೆಗ್ನೀಷಿಯಮ್, ಯೂರಿಯಾ ಇದು ಓರಿಕೆನ 5 ಲೀಟ್ರ್, 2 ಸರಿ ಡ್ರೆಂಚಿಂಗ್, 2 ಸರಿ ಸ್ಪ್ರೇ ಮಾಡಿದ್ವಿ. ಬೇನೆ ಹಿಂಡಿ 2 ಚೀಲ ಹಾಕಿ ಸರ್. ಓಕೆ, 70-80 ಟನ್ ನಿರೀಕ್ಷೆ ಇದೆ ಸರ್. ಅಂದರೆ ಇನ್ನೂ ಕಬ್ಬು ಕಟ್ಟಿಂಗ್ ಆಗ್ಬೇಕಾದ್ರೆ ಸರ್ ಇನ್ನೂ 2-2.5 ತಿಂಗಳು ಬಾಕಿ ಇದೆ ಸರ್. ನಮಸ್ಕಾರ ಆತ್ಮೀಯ ರೈತ ಬಾಂಧವ್ರಿ. ಇವತ್ತು ನಾವು ಯಾದವಾಡ ಗ್ರಾಮದಲ್ಲಿದ್ದೀವಿ, ಹನುಮಂತಗೌಡರ ಪ್ಲಾಟ್ನಲ್ಲಿ 265 ಕಬ್ಬು. ಇವರೇನು ಈ ಕಬ್ಬನ್ನು ಈಗ 11 ತಿಂಗಳದ ಕಬ್ಬು ಐತಿ. ಕಬ್ಬಿಗೆ ಏನು ಪ್ರಾಕ್ಟೀಸ್ ಮಾಡಿದಾರೆ, ನಮ್ಮ ಕೆರನ್ ತಂತ್ರಜ್ಞಾನದ ಓರಿಕೆನನ್ನು 5 ಲೀಟರ್ ಬಳಕೆ ಮಾಡಿದಾರೆ. 2 ಬಾರಿ ಡ್ರೆಂಚಿಂಗು, ನಂತರ 2 ಬಾರಿ ಸ್ಪ್ರೇ ಮಾಡಿದಾರೆ. ಅದರಲ್ಲಿ 19 ವಾಟರ್ ಸೊಲ್ಯೂಬಲ್ ಅನ್ನು ಮಿಕ್ಸ್ ಮಾಡಿದ್ರು ಅವರು, ಒಂದು 2-2 ಕಿಲೋನ. ನಂತರ ಇದರ ಜೊತೆಗೆ ಟೋಟಲ್ 4 ಚೀಲ 10-26 ಗೊಬ್ಬರನ 4 ಕಂತಿನಲ್ಲಿ ಕೊಟ್ಟರು ಅವರು, ಒಂದೇ ಸಲ ಕೊಟ್ಟಿಲ್ಲ. ಪ್ರಾರಂಭದ ನಾಟಿ ಒಳಗೆ 2 ಚೀಲ ಬೇವಿನ ಹಿಂಡಿನ ಇದಕ್ಕೆ ಬಳಕೆ ಮಾಡಲಾಗೈತಿ. ಇದರ ಜೊತೆಗೆ 1 ಚೀಲ ಮ್ಯಾಗ್ನೀಸಿಯಂ ಸಲ್ಫೇಟ್ ಅನ್ನು ಒಂದು 50 ಕಿಲೋ ಅವರು ಬಳಕೆ ಮಾಡಿದ್ದಾರೆ. ಇಷ್ಟೆಲ್ಲ ಈ ಪ್ಲಾಟ್ನಲ್ಲಿ ಬಳಕೆ ಮಾಡಿ ಇವರ ತಂದೆಯವರ ಅಭಿಪ್ರಾಯ, ನಂತರ ಇಲ್ಲಿ ಹಲವಾರು ರೈತರು ಪ್ಲಾಟ್ ಅನ್ನ ಬಂದು ವಿಸಿಟ್ ಮಾಡಿದ್ದಾರೆ. ಕಬ್ಬು ಸದ್ಯದರಲ್ಲಿ ಹೈಯೆಸ್ಟ್ ಅಂದ್ರೂ 28-30ವರೆಗೂ ಇದು ಗಣಿಕೆ ಇದೆ 11 ತಿಂಗಳಲ್ಲಿನ. ಈಗಷ್ಟೇ ಒಬ್ರು ರೈತರು ಮಾತಾಡ್ತಾ ಇದ್ರು, ತಿಂಗಳಿಗೆ 2 ಗಣ್ಣು ಬಿದ್ದಂತ ಒಂದು ಅಭಿಪ್ರಾಯನ ಅವ್ರು ವ್ಯಕ್ತಪಡಿಸಿದ್ರು. ಅಂದ್ರೆ ಎಲ್ಲರಿಗೂ ಇಷ್ಟ ಆಗಿದೆ. ಕಬ್ಬಿನ ಫ್ಯಾಕ್ಟರಿಯವರು ಈಗ ಬಂದಿದ್ರು, ಅವ್ರಿಗೂ ಇಷ್ಟ ಆಗಿದೆ. ಶುಗರ್ ಅನ್ನ ನಿನ್ನೆ ಚೆಕ್ ಮಾಡಿದಾರೆ. 11 ತಿಂಗಳಿಗೆ ಶುಗರ್ ಅನ್ನ ಚೆಕ್ ಮಾಡಿದ್ರು ಶುಗರಿನ ಲೆವೆಲ್ ಅವರಿಗೆ 15% ಬಂದಿದೆ. ಇನ್ನೂ 2.5 ತಿಂಗಳ ಇದೆ. ಮಳೆ ಹೆಚ್ಚಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು. ಇದರ ಜೊತೆಗೆ ಈ ಕಬ್ಬು 265 ಅನ್ನೋದೇನಿದೆ, ಕಬ್ಬು ಕಡಿಲಿಕ್ಕೆ ಹಗರ ಆಗತ್ತೆ ಅನ್ನೋ ಕಾರಣಕ್ಕೆ 14 ಎಕರೆನೂ ಹೊಸ ಕಬ್ಬನ್ನ ಮಾಡಿದ್ದಾರೆ. ಹೊಸ ಕಬ್ಬು ಹಂಗೂ ಇದು ಬೇರೆ ಭಾಗದಲ್ಲಿ ಮರಿಗಳ ಸಂಖ್ಯೆ ಕಡಿಮೆ ಅನ್ನೋ ಅಭಿಪ್ರಾಯ ರೈತರದು. ನಂತರ ಇದಕ್ಕೆ ರೋಗನೂ ಭಾಳ ಬರುತ್ತೆ ಅನ್ನೋ ಅಭಿಪ್ರಾಯನೂ ವ್ಯಕ್ತಪಡಿಸಿದ್ರು ಕೂಡ. ಇಲ್ಲೇ ಅವರು ಊರಿಕೆಯನ್ನು ಬಳಕೆ ಮಾಡಿಕೊಂಡು ಅಂತ ಯಾವುದೂ ನಮಗೆ ತೊಂದರೆ ಆಗಿಲ್ಲ. ಕಬ್ಬು ಮಾತ್ರ ಭಾಳ ಚೆನ್ನಾಗಿದೆ. ವರ್ಷದಕ್ಕಿಂತ ನಮ್ಮ ನಿರೀಕ್ಷೆ 15-20 ಟನ್ ಜಾಸ್ತಿ ಆಗುತ್ತೆ. 70-80 ಟನ್ನನ್ನು ನಾವು ಕಬ್ಬು ನಿರೀಕ್ಷೆ ಮಾಡ್ತೀವಿ ಅಂತೇಳಿ ಹನುಮಂತಗೌಡರು ಹೇಳ್ತಾ ಇದ್ದಾರೆ. ಅವರು, ಅವ್ರ ತಂದೆ, ನಂತರ ಅವ್ರದ್ದೇನು ರೈತ ಪರಿವಾರ ಏನೈತಿ, ಈ ಕಬ್ಬನ್ನು ಭಾಳ ಚೆನ್ನಾಗಿ ಬೆಳೆದಿದ್ದಾರೆ. ಇವರು ರೈತರಿಗೆ ಒಂದು ಉತ್ತಮ ಸಂದೇಶನ ಕೊಟ್ಟರೆ. ತುಂಬ ಧನ್ಯವಾದಗಳು ಹನುಮಂತಗೌಡರು. ಜೊತೆಗೆ ಇವ್ರದ್ದು 26 ಎಕರೆ ಕಬ್ಬು ಸೆಕೆಂಡ್ ಕುಳೇನೂ ಇದೆ. ಅದರಲ್ಲಿ 3-4 ವೆರೈಟಿಗಳಿದಾವು. ಯಾವ್ಯಾವ ವೆರೈಟಿ ಕೊಡ್ರವು? 265 ಒಂದು, 265 ಒಂದು, 110, 110, 8005, 8005, 5002, 5002, 9293, 9293. ಇವೆಲ್ಲ ಏನಿದಾವು 6 ಎಕರೆ, 12 ಎಕರೆ, 4 ಎಕರೆ ಹಿಂಗೆ ತುಂಡು ಟೋಟಲ್ 26 ಎಕರೆ 2ನೇ ಕುಳೆ ಕಬ್ಬನ್ನು ಅವರು ಹೊಂದಿದ್ದಾರೆ. ಆದ್ರೆ ಅವೆಲ್ಲ ಕಬ್ಬುಗಳಿಗೆ ಅವರು ನಾರ್ಮಲ್ ಆಗಿ ನಮ್ಮ ಊರಿಕೆನನ್ನ ಬಳಕೆ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಹೆಂಗೆ 5 ಲೀಟರ್ ಸಂಪೂರ್ಣ ಬಳಕೆ ಮಾಡಿ ಏನು ಕೆರನ್ ತಂತ್ರಜ್ಞಾನದ ಬಳಕೆ ಇಲ್ಲಿ ಸಂಪೂರ್ಣ ಮಾಹಿತಿಯನ್ನ ಹೊಂದಿವೆ. ಹಂಗಲ್ಲಿ ಸಂಪೂರ್ಣ ಮಾಹಿತಿ ಇಲ್ಲ. ಒಂದೇ ಸಾರಿ ಅಲ್ಲಿ ಬಳಕೆ ಮಾಡಿದಾರೆ. ಒಂದೇ ಸಾರಿ ಅಪ್ಲೈ ಮಾಡಿದ್ರು ಅವ್ರಿಗೆ ಅಲ್ಲಿ ಚೆನ್ನಾಗಿದೆ ಅನ್ನೋದು. ಅಂದ್ರೆ ಟೋಟಲ್ ಪ್ಲಾಟ್ ನೀವು ಅರ್ಥ ಮಾಡ್ಕೋಬೇಕು. 26 ಎಕರೆ ಒಂದಿದೆ,
ಪ್ಲಸ್ 14 ಎಕರೆ 14 ಎಕರೆ ಒಂದಿದೆ. ಇಷ್ಟು ಕಬ್ಬನ್ನ ಒಂದೇ ಏರಿಯಾದಲ್ಲಿ ಇದರ ಜೊತೆಗೆ ಈಗ ಸದ್ಯನೇ ನೆಕ್ಸ್ಟ್ ಮಂತ್ ಅವರು ಮತ್ತೆ 20 ಎಕರೆ 265 ಕಬ್ಬನ್ನ ನಾಟಿ ಮಾಡ್ತಾ ಇದಾರೆ. 265 ಕಬ್ಬನ್ನ ನಂಬಿದ್ರಿ ಈಗ ಅವರು, ಅಂದ್ರೆ ರೋಗ ಬಂದ್ರು ಅಡ್ಡಿ ಇಲ್ಲ, ನಮ್ಗೆ ಹೋರಿಕೆ ಏನಿದೆ, ನಾವು ಇದನ್ನ ಬೆಳೆಸ್ಕೋಬಹುದು ಅನ್ನೋದು ಅವರ ಅಭಿಪ್ರಾಯ. ನಮಸ್ಕಾರ, ನನ್ನ ಹೆಸರು ಪ್ರಸನ್ನ ಅಂತ. ನಾವು ಕೆರನ್ ರಾಜ್ಯ ಪ್ರಾಯೋಜಕರು. ಏನು ಇವತ್ತು ಇಲ್ಲಿ ಫ್ಲಾಟಲ್ಲಿ ನಿಂತಿದ್ದೀವಿ, ಏನು ಹನುಮಂತಗೌಡರು ಫ್ಲಾಟಲ್ಲಿ. ಇವರು ನಮ್ಮ ಕೆರನ್ ಮಾರ್ಗದರ್ಶನ ಏನು ಯತೀಶ್ ಅವರು ಮಾಡಿದ್ದಾರೆ, ಈಚು ತಪ್ಪದೇ ಮಾಡಿದ್ದಾರೆ. ಅವ್ರು ಹೇಳಿದ್ದನ್ನ ಅವ್ರು ಕೇಳಿದಾರೆ ಅಷ್ಟೇ. ಅವ್ರು ಹೇಳಿದ್ದನ್ನ ಕೇಳಿದಕ್ಕೆ ಈ ಮಟ್ಟಕ್ಕೆ ರಿಸಲ್ಟ್ ಇವತ್ತು ಓಕೆ ಆಗಿದೆ. ಈ ಭಾಗದ ರೈತರು ಯಾರು ಈ ತಂತ್ರಜ್ಞಾನವನ್ನು ಅಳವಡಿಸ್ಕೋಬೇಕು ಅನ್ನೋದಿದ್ದಾರೆ, ಹೈಯೆಸ್ಟ್ ಇಳುವರಿ ಮೇಲೆ ಕೆಲಸ ಮಾಡಬೇಕು ಅನ್ನೋದಿದ್ದಾರೆ, ಅವರೆಲ್ಲರೂ ನಮ್ಮ ಹನುಮಂತಗೌಡರ ಹತ್ರ ಮತ್ತು ಯತೀಶ್ ಅವ್ರ ಹತ್ರ ಮಾಹಿತಿ ತಗೊಂಡ್ರೆ ಅವರೂ ಸಕ್ಸಸ್ ಆಗ್ಬೋದು. ನಮ್ಮ ಕೆರನ್ ಒಂದು ಮಾರ್ಗದರ್ಶಕನೂ ಒಂದು ಬೆಲೆ ಇರುತ್ತೆ. ಥ್ಯಾಂಕ್ ಯು ವೆರಿ ಮಚ್. ಕೆರೆನ್ ಅನ್ನೋದು ಒಂದು ಒಳ್ಳೆಯ ಮಾಹಿತಿ ಸರ್. ಇದು ಈ ಮಾಹಿತಿ ಎಲ್ಲರೂ ತೆಗೆದುಕೊಂಡಿದ್ರೆ ನಿಜ ಆದರೆ ಇದಕ್ಕೆ ಜಾಸ್ತಿ ಬೆಳಿಬಹುದು ಅಂತ ನನ್ನ ನಿರೀಕ್ಷೆ. ಕೆರೆನ್ ತಂತ್ರಜ್ಞಾನಕ್ಕೆ ಹೃದಯಪೂರ್ವಕ ಧನ್ಯವಾದ.